ಡಿವೋರ್ಸ್, ಮದುವೆ, ಹೀಗೆ ಒಂದಲ್ಲ ಒಂದು ಕಾರಣಕ್ಕೆ ಅಕ್ಕಿನೇನಿ ಕುಟುಂಬ ಸುದ್ದಿ ಆಗ್ತಾನೆ ಇರುತ್ತೆ. ಸಮಂತರಿಂದ ದೂರ ಆದ್ಮೇಲೆ ನಾಗಚೈತನ್ಯ ಎರಡನೇ ಮದುವೆ ಆಗಿದ್ರು. ಅಂದ ಹಾಗೆ ನಾಗಚೈತನ್ಯ ಮಾತ್ರವಲ್ಲ, ಅಪ್ಪ ನಾಗಾರ್ಜುನ, ಸಹೋದರ ಅಖಿಲ್ ಅಕ್ಕಿನೇನಿ ಬಾಳಲ್ಲೂ ಎರಡು ಹುಡುಗಿಯರ ಆಗಮನವಾಗಿದೆ. ಅಕ್ಕಿನೇನಿ ನಾಗಾರ್ಜುನ ಮೊದಲು ಮದುವೆಯಾಗಿದ್ದು 1984ರಲ್ಲಿ. ನಾಗಾರ್ಜುನ ಮೊದಲ ಪತ್ನಿ ಹೆಸರು ಲಕ್ಷ್ಮಿ ದಗ್ಗುಬಾಟಿ. ಆದರೆ 1990ರಲ್ಲಿ ಇಬ್ರು ದೂರವಾದ್ರು. ಈ ದಂಪತಿಗೆ ಜನಿಸಿದ್ದೇ ನಾಗಚೈತನ್ಯ. ನಾಗಚೈತನ್ಯ ತಾಯಿ ಜೊತೆಗಿಂತ ಹೆಚ್ಚು ಅಪ್ಪನ ಜೊತೆ ಅಟ್ಯಾಚ್ಮೆಂಟ್. ಅಪ್ಪನ ಜೊತೆಗೆ ಬೆಳೆದ ಮಗ ನಾಗಚೈತನ್ಯ. ಮೊದಲ ಪತ್ನಿಗಿಂತ ದೂರಾದ್ಮೇಲೆ ನಾಗಾರ್ಜುನ 1992ರಲ್ಲಿ ಅಮಲಾ ಜೊತೆ ಎರಡನೇ ಮದುವೆಯಾದ್ರು. ಈ ದಂಪತಿಗೆ ಅಖಿಲ್ ಅಕ್ಕಿನೇನಿ ಜನಿಸಿದ್ರು. ಹೀಗೆ ಅಪ್ಪ ನಾಗಾರ್ಜುನ ರೀತಿನೇ ಇಬ್ಬರ ಮಕ್ಕಳ ಬಾಳಲು ಇಬ್ಬರು ಹುಡುಗಿಯರ ಆಗಮನವಾಗಿದೆ. ನಾಗಚೈತನ್ಯ 2017ರಲ್ಲಿ ಸಮಂತರನ್ನ ಪ್ರೀತಿಸಿ ಬಹಳ ಅದ್ದೂರಿಯಾಗಿ ಮದುವೆಯಾಗಿದ್ರು. ಆದರೆ ಮದುವೆಯಾಗಿ 4 ವರ್ಷಕ್ಕೆ ವಿಚ್ಛೇದನ ಪಡೆದು ದೂರಾಗಿ ಬಿಟ್ರು. ದಿಢೀರ್ ಡಿವೋರ್ಸ್ಗೆ ಇನ್ನೂ ಕಾರಣ ಗೊತ್ತಾಗಿಲ್ಲ. ಸಮಂತರಿಂದ ದೂರಾದ್ಮೇಲೆ ನಾಗಚೈತನ್ಯ ಶೋಭಿತಾ ಧೂಲಿಪಾಲ ಜೊತೆಗೆ ಎರಡನೇ ಮದುವೆಯಾಗಿದ್ದಾರೆ. ಎರಡನೇ ಮದುವೆಗಿಂತ ಸ್ಯಾಮ್ ಫ್ಯಾನ್ಸ್ ಕೆಂಗಣ್ಣಿಗೆ ಗುರಿಯಾಗಿದ್ರು. ಆದ್ರೆ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ ನಾಗಚೈತನ್ಯ. ಇನ್ನು ಅಖಿಲ್ ಅಕ್ಕಿನೇನಿ ಈವರೆಗೆ ಮದುವೆ ಆಗಿಲ್ಲ. ಆದ್ರೆ ಇವರ ಬಾಳಲು ಇಬ್ಬರು ಹುಡುಗಿಯರು ಬಂದಿದ್ದಾರೆ. 2016ರ ಡಿಸೆಂಬರ್ನಲ್ಲಿ ಅಖಿಲ್ ಶ್ರೇಯಾ ಭೂಪಾಲ್ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡ್ರು. 2017ರಲ್ಲಿ ಇಟಲಿಯಲ್ಲಿ ಇವರ ವಿವಾಹ ಅದ್ದೂರಿಯಾಗಿ ನಡಿಬೇಕಿತ್ತು. ಆದ್ರೆ ಕಾರಣಾಂತರಗಳಿಂದ ಇವರು ಕೂಡ ಬೇರೆಯಾದ್ರು. ಈಗ ಅಖಿಲ್ ಝೈನಾಬ್ ರಾವಡ್ಜಿ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. 2025ರಲ್ಲಿ ಇವರ ವಿವಾಹ ನೆರವೇರುವ ನಿರೀಕ್ಷೆಗಿದೆ.